ನೀವು ಬೇಸಿಗೆಯಲ್ಲಿ ಒಂದು ತಾಸು ಕುಂತ್ರೆ ಚಳಿ ಆಗ್ತಾ ಇತ್ತು, ಅಷ್ಟು ತಂಪು ಇರುತ್ತೆ. ಇದು ಒರಿಜಿನಲ್, ಇದು ಒರಿಜಿನಲ್. ಮೊದಲೇನೆ ಉರಿ ಹಚ್ಚಿದಾಗ ಹೊಗೆ ಬರ್ತಿತ್ತು, ಆ ಧರ್ಮಿಗೆ ನಾವು ಹೇಳ್ಬೋದು ಇದಿರ್ತಿತ್ತು. ಅಂದ್ರೆ ಈ ಗವಿ ಒಳಗೆ ಉರಿ ಹಚ್ಚಿದ 66,000 1,96,000 ಜಂಗಮರಿಗೆ ಪ್ರಸಾದ. ಜಾತಿ ಎನ್ನುವ ಜ್ಞಾನವನ್ನು ಕಳೆದು 12ನೇ ಶತಮಾನದಲ್ಲಿ ಪೂಜೆ ಮಾಡಿಕೊಳ್ಳುವಂತಹ ಇದು ಮೂಲ ಗಂಜಿಕೆರೆ. 12ನೇ ಶತಮಾನದಾಗ ಅನ್ನ ಬಸಿರ್ತಕ್ಕಂಥ ನಿಂದಿರ್ತಿತ್ತು. ಅಂದ್ರೆ ಈ ಅರಮನೆ ಒಳಗೆ ಗೊತ್ತಿದೆ ಬ್ಲೆಸ್ಸಿಂಗ್ ಮಾಡ್ಬಿಡ್ರಿ ಮಿಸ್ಟರ್ ಅಂಡ್ ಮಿಸ್ಸಸ್. ಬಸವ ಕಲ್ಯಾಣದಲ್ಲಿ ಇದೀವಿ ನೋಡ್ರಿ. ಬಸವ ಕಲ್ಯಾಣದಾಗ ಅಂದ್ರೆ ಓಲ್ಡ್ ಟೆಂಪಲ್, ಬಸವೇಶ್ವರ ಓಲ್ಡ್ ಟೆಂಪಲ್ ಇಂದ ಪಕ್ಕದಲ್ಲೇ ಯಾತ್ರೆ ನಿವಾಸ ಅಂತದ, ಅಲ್ಲಿ ನಾವು ರೂಮ್ ಮಾಡಿವಿ ನೋಡ್ರಿ. ನೀವು ಯಾರಾದ್ರೆ ಬಸವ ಕಲ್ಯಾಣಕ್ಕೆ ಬಂದ್ರೆ ಒಂದ್ಸಲ ಇಲ್ಲೇ ಇರ್ರಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ಇಲ್ಲಿ ಚೀಪ್ ಅಂಡ್ ಬೆಸ್ಟ್ ಅದ ನೋಡ್ರಿ. 400 ಅದ ಪರ್ ಡೇ ರೆಂಟ್. ಇಬ್ರು 30 ಜಾಸ್ತಿ ಏನಾದ್ರು ಇದ್ರೆ 550 ಏನೋ ಅದ. ಅವ್ರು ಬೇರೆ ಇರ್ಬೋದು. ಐ ಥಿಂಕ್ ನಾ ಇಬ್ರು ಇರೋದ್ರಿಂದ ಇಲ್ಲೇ ರೂಮ್ ತಗೊಂಡ್ವಿ. ಚೆನ್ನಾಗದ, ಪರವಾಗಿಲ್ಲ, ಚೀಪ್ ಅಂಡ್ ಬೆಸ್ಟ್ ಅಂತಾನೆ ಹೇಳ್ಬೋದು. ಇಲ್ಲಿಗೆ ಏನಾದ್ರು ಬಂದ್ರೆ ಈ ತರ ವ್ಯವಸ್ಥೆ ಅದ ಇಲ್ಲಿ ಉಳ್ಕೊಳಕ. ನೋಡ್ರಿ ಈಗ ದೇವಸ್ಥಾನಕ್ಕೆ ಹೊಂಟೀವಿ, ತೋರಿಸ್ತೀವಿ. ಲೋಕದ ಡೊಂಕ ನೀವೇಕೆ ತಿದ್ದುವಿರಿ, ನಿಮ್ಮ ತನುವ ಸಂತೈಸಿಕೊಳ್ಳಿ, ನಿಮ್ಮ ಮನವ ಸಂತೈಸಿಕೊಳ್ಳಿ. ನೆರೆಮನೆಯ ದುಃಖಕ್ಕೆ ಅಂಜುವವರ ಕಾರಣ ನಮ್ಮ ಕೂಡಲ ಸಂಗಮ ದೇವ. ಓಂ ಶ್ರೀ ಗುರುಭ್ಯೋ ನಮಃ. ನಮಸ್ಕಾರ ವೀಕ್ಷಕರೇ, ನನ್ನ ಆತ್ಮೀಯ ವೀಕ್ಷಕರಿಗೆ ಮಿಸ್ಟರ್ ಅಂಡ್ ಮಿಸಸ್ ಸಂಚಾರಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ವಿಶ್ವಗುರು ಬಸವಣ್ಣನವರು ಒಂದು ಕ್ರಾಂತಿ ನಡೆಸಿರ್ತಕ್ಕಂತಹ ಒಂದು ಮಹಾನ್ ಕ್ಷೇತ್ರ ಅಂತಾನೆ ಹೇಳ್ಬೋದು. ನೋಡಿ ಸ್ನೇಹಿತರೆ, ನಾವು ಇಂದು ಬಸವ ಕಲ್ಯಾಣದಲ್ಲಿದ್ದೀವಿ. ವಿಶ್ವಕ್ಕೆ ಪ್ರಜಾಪ್ರಭುತ್ವವನ್ನು ಪರಿಚಯಿಸಿದವರು ನಮ್ಮ ಬಸವಣ್ಣನವರು, ವಿಶ್ವಗುರು ಎಂದೇ ಖ್ಯಾತರಾಗಿದ್ದವರು. ಇವರ ಈ ಒಂದು ದೇವಸ್ಥಾನವನ್ನು ತೋರ್ಸಕ್ ಕರ್ಕೊಂಡು ಹೊಂಟೀನಿ. ಬಸವ ಕಲ್ಯಾಣದಲ್ಲಿರ್ತಕ್ಕಂಥ ಹಳೆಯ ದೇವಸ್ಥಾನ ಇದು. ಈಗ ಮತ್ತೆ ನ್ಯೂ ಕನ್ಸ್ಟ್ರಕ್ಷನ್ ಆಗತ್ತದ. ಬರ್ರಿ ಒಳಗಡೆ ಹೋಗಿ ದೇವ್ರ ದರ್ಶನ ತಗೊಂಡ್ ಬರೋಣ. ಬಸವೇಶ್ವರ ದೇವಸ್ಥಾನದಲ್ಲಿರುವ ಬಸವಣ್ಣನವರ ಪುತ್ಥಳಿ ನೋಡ್ರಿ. ಇಷ್ಟಲಿಂಗ ಪೂಜೆ ಮಾಡ್ಕೊಳ್ಳುವಂತಹ ಬಸವಣ್ಣನವರು. ಇದು ಮೂಲ ದೇವಸ್ಥಾನ ನೋಡ್ರಿ. ಗುಡಿ ಇದು ಊರೊಳಗೆ ಬರುತ್ತೆ ಬಸವ ಕಲ್ಯಾಣದಾಗ. ಬಸವ ಕಲ್ಯಾಣಕ್ಕೆ ನೀವು ಬಂದಾಗ ಓಲ್ಡ್ ಟೆಂಪಲ್ ವಿಸಿಟ್ ಕೊಡ್ತೀರಲ್ರಿ, ಆ ದೇವಸ್ಥಾನದಾಗ ಈ ತರ ಬಸವ ಕಲ್ಯಾಣದ ಮಾರ್ಗಸೂಚಿ ಅಂತ ಹಾಕ್ಯಾರ ನೋಡ್ರಿ. ನೀವೇನ ಹೊಸದಾಗಿ ಬಂದಿದ್ರಿ, ಇಲ್ಲಿ ನೋಡಕ್ ಏನೋ ತಿಳಿಲಿಲ್ಲ ಅಂತಂದ್ರೆ ಈ ಒಂದು ಗೈಡ್ಲೈನ್ಸ್ ಪ್ರಕಾರ ನೀವು ಎಲ್ಲಾ ಪ್ಲೇಸಸ್ ನ ವಿಸಿಟ್ ಮಾಡ್ಬೋದು ನೋಡ್ರಿ. ಚಿತ್ರ ಸಹಿತ ವಿವರಣೆ ಎಲ್ಲ ಹಾಕ್ಬಿಟ್ಟಾರ ನೋಡ್ರಿ. ಇಲ್ಲಿ ಚೆನ್ನಾಗಿ ಅನ್ಸಿತ್ತು ನೋಡ್ರಿ. ಇದೊಂದು ಇನ್ಫಾರ್ಮೇಶನ್ ನಿಮ್ಗೆ ಹೇಳ್ಬೇಕು ಅನ್ಸಿತ್ತು. ಬಸವೇಶ್ವರ ಜೀವನ ವೃತ್ತಾಂತದ ಚಿತ್ರಗಳು ನೋಡ್ರಿ. ಇಲ್ಲಿ ಗೋಡೆ ಮೇಲೆ ನೀಟಾಗಿ ಪೇಂಟ್ ಮಾಡ್ಯಾರ ನೋಡ್ರಿ. ವಿಭೂತಿ ರುದ್ರಾಕ್ಷಿ ಇದ್ದವರ ಲಿಂಗವೆಂಬೆ, ಇಲ್ಲದವರ ಬದಿ ಎಂಬೆ, ಕೂಡಲ ಸಂಗಮ ದೇವ ಸದ್ಭಕ್ತರ ನೀನೆಂಬೆ. ನೋಡ್ರಿ, ಈ ತರ ಅದ್ಭುತವಾಗಿರ್ತಕ್ಕಂತಹ ಬಸವಣ್ಣನ ವಚನಗಳನ್ನ ಪ್ರತಿಯೊಂದು ಗೋಡೆ ಮೇಲೆ ಇಲ್ಲಿ ಚಿತ್ರಿಸ್ಯಾರ ನೋಡ್ರಿ. ಆ ಕಡೆ ನೋಡ್ಬೋದು ನೀವು, ಈ ಕಡೆ ನೋಡ್ಬೋದು ನೋಡ್ರಿ. ಎಷ್ಟು ಚೆನ್ನಾಗದ ನೋಡ್ರಿ. ನೋಡಿ ಸ್ನೇಹಿತರೆ, ಜಗಜ್ಯೋತಿ ಬಸವಣ್ಣನವರು ಕಾಲ ಅಖಂಡವಾದ 12ನೇ ಶತಮಾನದಲ್ಲಿ ಈ ಒಂದು ಪರಶುಕಟ್ಟೆಯ ಮೇಲೆ ಕುಂತು ದಾಸೋಹ ಆಗಿರ್ಬೋದು, ಧಾರ್ಮಿಕ ಹಿತವಚನವನ್ನು ಮಾಡಿರ್ತಕ್ಕಂತಹ ಸ್ಥಳ ನೋಡ್ರಿ. ಈಗ ಇದು ಪರಶುಕಟ್ಟೆ ಅಂತಾನೆ ಒಂದು ಪ್ರಖ್ಯಾತ ಆಗದ. ಬನ್ನಿ ಒಳಗ್ ಹೋಗ್ತೀನಿ, ಯಾವ ತರದಂತ ತೋರಿಸ್ತೀನಿ. ಜಾತಿ ಎನ್ನುವ ಜ್ಞಾನವನ್ನು ಕಳೆದು 12ನೇ ಶತಮಾನದಲ್ಲಿ ಕಾಯಕ ಇಷ್ಟಲಿಂಗ ದಾಸೋಹ ಎನ್ನುವ ಜ್ಞಾನದ ಜ್ಯೋತಿಯನ್ನು ಬೆಳಗಿರ್ತಕ್ಕಂತಹ ಕಾಯಕ ದಾಸೋಹಿ ಇಷ್ಟಲಿಂಗ ಪ್ರಿಯರು ಆಗಿರ್ತಕ್ಕಂತಹ ಜಗಜ್ಯೋತಿ ಬಸವೇಶ್ವರರ ಅರಿವಿನ ಮನೆಗೆ ನಾವ್ ಇವಾಗ ಬಂದೀವಿ ನೋಡ್ರಿ.
ಬಸವ ಕಲ್ಯಾಣದಲ್ಲಿರ್ತಕ್ಕಂತಹ ಅದ್ಭುತವಾದ ಸ್ಥಳ ಅಂತಾನೆ ಹೇಳ್ಬೋದು. ಬಸವಣ್ಣನವರ ಅರಮನೆ, ಬಸವಣ್ಣನವರು ಅರವಿನ ಮನೆ ಅಂತಾನೂ ಸಹ ಕರೀತಾರ. ಬನ್ನಿ ಸ್ನೇಹಿತರೆ, ಒಳಗಡೆ ಹೋಗಿ ಬಸವಣ್ಣನವರು ನೆಲೆಸಿರ್ತಕ್ಕಂತಹ ಈ ಮನೆಯನ್ನ ಎಕ್ಸ್ಪ್ಲೋರ್ ಮಾಡ್ತೀನಿ. ಬನ್ನಿ ನೋಡೋಣ ಯಾವ ತರ ಅದಂತ. ಬಸವಣ್ಣನವರ ಅರವಿನ ಮನೆ ಒಳಗ್ ನಾವು ಬಂದೀವಿ ನೋಡ್ರಿ. ನೋಡ್ಬೋದು ನೀವು ಎಷ್ಟು ಅದ್ಭುತವಾಗಿರ್ತಕ್ಕಂತಹ ವ್ಯೂ ಕಾಣಿಸಕತ್ತದ. ನೋಡೋಣ ಬನ್ನಿ ಒಳಗಡೆ ಹೋಗಿ. ವಿಶ್ವಗುರು ಜಗಜ್ಯೋತಿ ಬಸವೇಶ್ವರರು ತ್ರಿವಿಧ ಇಷ್ಟಲಿಂಗ ಪೂಜೆ ಮಾಡಿರ್ತಕ್ಕಂತಹ ಸ್ಥಳ ನೋಡಿ ಸ್ನೇಹಿತರೆ. ಇದು ಸುಮಾರು 11ರಿಂದ 12ನೇ ಶತಮಾನದ ಕಾಲದಲ್ಲಿ ಬಸವೇಶ್ವರರು ಈ ಒಂದು ಗುಹೆ ಒಳಗೆ ಇಷ್ಟಲಿಂಗ ಪೂಜೆಯನ್ನು ಮಾಡ್ಕೊಂಡ್ರು ಅಂತ ಹೇಳ್ತಾರ. ವಿಶ್ವಕ್ಕೆ ಇಷ್ಟಲಿಂಗ ಪೂಜೆಯನ್ನು ಪರಿಚಯಿಸಿದವರೇ ನಮ್ಮ ಬಸವೇಶ್ವರರು ಅಂತ ಹೇಳ್ಬೋದು. ಬನ್ನಿ ಸ್ನೇಹಿತರೆ, ಒಳಗೋಗೋಣ, ಬಸವೇಶ್ವರರ ದರ್ಶನ ತಗೊಂಡ್ ಬರೋಣ. ಆಗಿನ ಶರಣರು ತಮ್ಮ ಪೂಜೆ ಪುನಸ್ಕಾರಗಳಿಗೆ ಗವಿಯನ್ನೇ ಬಳಸ್ಕೊಂತಿದ್ರು ನೋಡ್ರಿ. ಯಾಕಂದ್ರೆ ಶಾಂತವಾಗಿರ್ತಾವ ಅನ್ನೋ ಉದ್ದೇಶದಿಂದ ಬಸವೇಶ್ವರರು ಇಷ್ಟಲಿಂಗ ಪೂಜೆಯನ್ನು ಇಲ್ಲೇ ದಿನಾಲು 3 ಟೈಮ್ ಮಾಡ್ಕೊಂತಿದ್ರು ಅಂತ ಹೇಳ್ತಾರ. ನೋಡ್ಬೋದು, ಇಷ್ಟಲಿಂಗ ಪೂಜೆಯಲ್ಲಿ ನಿರತರಾಗಿರ್ತಕ್ಕಂತಹ ಅದ್ಭುತವಾದಂತಹ ಮೂರ್ತಿ ಬಸವೇಶ್ವರರದು. ಸುತ್ತ ಗವಿ ನೋಡ್ಬೋದು ನೀವು. ಲ್ಯಾಟ್ರೈಟ್ ಮಣ್ಣಿನಿಂದ ಇದನ್ನ ನಿರ್ಮಾಣ ಮಾಡ್ಯಾರ ನೋಡ್ರಿ. ಎಷ್ಟು ತಂಪಾದ ವಾತಾವರಣ ಅದ ನೋಡ್ರಿ. ಬಸವಣ್ಣನವರ ಅರಿವಿನ ಮನೆಯಲ್ಲಿ ನಾವಿದ್ದೀವಿ ಸ್ನೇಹಿತರೆ. ಇವಾಗ ಇಲ್ಲಿರ್ತಕ್ಕಂಥ ಹಿರಿಯರಿಂದ ಈ ಜಗಜ್ಯೋತಿ ಬಸವೇಶ್ವರರ ಅರಮನೆ ಮತ್ತು ಅರಿವಿನ ಮನೆಯ ಇತಿಹಾಸ ಮತ್ತು ಮಹತ್ವವನ್ನು ತಿಳಿಯೋಣ ಬನ್ನಿ. ಸರ್ ನಮಸ್ಕಾರ. ನಿಮ್ಮ ಹೆಸರು? ನನ್ನ ಹೆಸರು ಬಸವರಾಜ್ ಮುತ್ಪತ್ತಿ. ಹಾ ರೀ. ಈ ಜಗಜ್ಯೋತಿ ಬಸವೇಶ್ವರರ ಅರಿವಿನ ಮನೆ, ಆಮೇಲೆ ಮೊದ್ಲಿಂದ ಎಲ್ಲಾ ಇತಿಹಾಸ ನಮ್ಮ ವೀಕ್ಷಕರಿಗೆ ಒಂದೆರಡು ಮಾತು ಹೇಳಿ. ಇದು ಬಸವಣ್ಣವರ ಅರಿವಿನ ಮನೆ ಅಂದ್ರೆ ಬಸವಣ್ಣವರು ಪೂಜೆ ಮಾಡ್ಕೊಂಡಂತಕ್ಕಂಥ ಸ್ಥಾನ. ಇದರಲ್ಲಿ ಬಸವಣ್ಣವರು 1,96,000 ಜಂಗಮರಿ ಊಟ ಹಾಕಿರ್ತಕ್ಕಂಥ ಸ್ಥಾನ ಈ ಸ್ಥಳದಲ್ಲಿ. ಹೌದು, 1,96,000 1,96,000 ಜಂಗಮರಿಗೆ ಊಟ ಪ್ರಸಾದ ಮಾಡಿರ್ತಕ್ಕಂಥ ಕ್ಷೇತ್ರ. ಇದು 12ನೇ ಶತಮಾನದ ಗಂಜೇಕಿರಿ ಅಂತ ಹೇಳ್ತಾರೆ. ಅನ್ನ ಬಸಿರ್ತಕ್ಕಂಥ ನಿಂದಿರ್ತಿತ್ತು, ಅದಕ್ಕೆ ಗಂಜೇಕಿರಿ ಅಂತ. ಊರೊಳಗ ಪರಿಷ್ಕಟ್ಟೆ ಅಂದ್ರೆ ಇಲ್ಲಿಂದ ಹೋಗೋನಲ್ಲಿ ಅಲ್ಲಿ ಹೋಗಿ ಕೂತು ದಾನ ಮಾಡ್ತಕ್ಕಂಥ ಅಲ್ಲೊಂದು ಪ್ಲೇಸ್ ಅದ. ಇಲ್ಲಿ ಹೊರಗಡೆ ಹೋಗಿ ಸ್ನಾನ ಮಾಡ್ಕೊಂಡ್ ಬರ್ತಾ ಇದ್ರು. ಬಾವಿ ಐತಿ, ಇಲ್ಲಿ ಹೊರಗಡೆ ಬಾವಿ ಐತಿ, ಹೊರಗಡೆ ಬಾವಿ ಇತ್ತು. ಬರ್ತಿದ್ರು. ಆ ಬಾವಿಗೆ ಹೋಗಿ ಸ್ನಾನ ಮಾಡ್ಕೊಂಡ್ ಬಂದು ಇಲ್ಲಿ ಪೂಜಾ ಕೊಡ್ತಿರು. ಇದು ಪ್ರೂಫ್ ಹೆಂಗಂದ್ರೆ, ನಾವು 1972ರಲ್ಲಿ ಬರಗಾಲ ಬಿದ್ದದಲ್ಲಿ ಊರೊಳಗೆ ಜನ ಮುತ್ತೈದರೆಲ್ಲ ಕುಂಭ ಇದು ತಗೊಂಡು ಬಂದಿ ಇಲ್ಲ ನೀರ್ ಹಾಕಿದ್ದಾಗ ಹೂವು ಪತ್ರಿ ಎಲ್ಲ ಹೋಗಿ ಆ ಬಾವಿ ಒಳಗೆ ಹೋಗಿತ್ತು. ಹೌದಾ? ಅದಕ್ಕ ನಾವು ಯಾವಾಗ ನಾವು ಇದು ಮಾಡಿದಾಗ ಇಲ್ಲಿ ಉರಿ ಹಚ್ಚಿದಾಗ ಹೊಗೆ ಬರ್ತಿರ್ತೀವಿ. ಆ ಆಧಾರ ಮೇಲೆ ನಾವು ಹೇಳ್ಬೋದು ಇದಕ್ಕೆ. ಅಂದ್ರೆ ಈ ಗವಿ ಒಳಗೆ ಉರಿ ಹಚ್ಚಿದ್ರೆ ಅಲ್ಲಿ ಬಾವಿ ಒಳಗಿದೆ. ಇಲ್ಲಿ ಹೂ ಪತ್ರಿ ಹಾಕಿದ್ರೆ ಅಲ್ಲಿ ಬಾವಿ ಹೋಗಿ ತಾನಾಗೆ ಬೀಳ್ತಾನೆ. ನೋಡಿ ಫ್ರೆಂಡ್ಸ್, ಎಂತ ಅದ್ಭುತ ಇದು. 12ನೇ ಶತಮಾನದಲ್ಲಿ ಬಸವಣ್ಣನವರು ಅಂತ ಆಧಾರ ಅಂತಾನೆ ಹೇಳ್ಬೋದು ನಾವು. ಯಾಕಂದ್ರೆ 1972ರಲ್ಲಿ ಬರಗಾಲ ಬಿದ್ದಾಗ ಇಲ್ಲಿ ಪೂಜೆಗೈದ್ರೆ ಬಸವೇಶ್ವರರಿಗೆ ಏರ್ಸಿದ್ದಕ್ಕಂತ ಎಷ್ಟು ಅದ್ಭುತ ಮಹತ್ವ ಅಂತಾನೆ ಹೇಳ್ಬೋದು ನೋಡ್ರಿ. ನಮಗೂ ಇದ್ರ ಬಗ್ಗೆ ಅಷ್ಟು ಮಾಹಿತಿ ಗೊತ್ತಿರ್ಲಿಲ್ಲ. ಹಿರಿಯರು ಹೇಳಿದ್ರೆ ಬಹಳ ಸಂತೋಷ ಆಯ್ತು ನಮ್ಗ. ಬಸವಣ್ಣನವ್ರ ಬಗ್ಗೆ ಇನ್ನೊಂದ್ ಸ್ವಲ್ಪ ಮಾಹಿತಿ ಸಿಕ್ತು. ಧನ್ಯವಾದಗಳು ಸರ್. ಆ ಕಡೆ ಗಂಗಾಂಬಿಕೆ ಮತ್ತೆ ನೀಲಾಂಬಿಕೆ ಅಲ್ಲಿ ನೋಡ್ಬೋದು. ಇಬ್ಬರು ಏನ್ರಲ್ಲ ಬಸವಣ್ಣವ್ರಿಗೆ, ಗಂಗಾಂಬಿಕಾ ನೀಲಾಂಬಿಕೆ. ಹೌದು, ಗಂಗಾಂಬಿಕೆ. ಇವಾಗ ಬಸವಣ್ಣನವರ ಧರ್ಮಪತ್ನಿ ಆಗಿರ್ತಕ್ಕಂತಹ ನೀಲಾಂಬಿಕೆ ಮತ್ತು ಗಂಗಾಂಬಿಕೆಯವರ ಗವಿ ಒಳಗೆ ಹೋಗಕತ್ತೀವಿ ನೋಡ್ರಿ. ಅವರನ್ನು ಸಹ ಇಷ್ಟಲಿಂಗ ಮಾಡಿರ್ತಕ್ಕಂಥ ಗವಿ ಇದು. ಇದ್ರ ಬಗ್ಗೆ ಮಾಹಿತಿ ಹಿರಿಯರು ಹೇಳ್ತಾರೆ, ಕೇಳೋಣ ಬನ್ನಿ. ಇದು ಗವಿ ಇದು ಒರಿಜಿನಲ್. ಇದು ಒರಿಜಿನಲ್ ಮೊದಲೇನೆ ಯಾವ ರೀತಿ ಇತ್ತು ಅದೇ ರೀತಿ ಇತ್ತು. ಇದಕ್ಕೇನ್ ಮಾಡಿಲ್ಲ, ಅದಕ್ಕೆ ಅಲ್ಟ್ರೇಷನ್ ಸ್ವಲ್ಪ ದೊಡ್ಡದು ಮಾಡಿದ್ದಾರೆ. 12ನೇ ಶತಮಾನದಿಂದ ಇದೇ ತರನೇ ತರ ಐತಿ. ಇನ್ನು ಬೇಸಿಗೆಯಲ್ಲಿ ಒಂದು ತಾಸು ಕುಂತ್ರೆ ಚಳಿ ಆಗ್ತಾ ಇದ್ದ, ಅಷ್ಟು ತಂಪು ಇರ್ತದೆ. ಚಳಿಗಾಲದಾಗ ಬೆಚ್ಚಗ, ಚಳಿಗಾಲದಾಗ ಬೇಸಿಗೆಯಲ್ಲಿ ತಂಪು. ನೋಡ್ರಿ ಎಷ್ಟು ಅದ್ಭುತ. ಇದ ಹಳೆ ಕಾಲದ ಮೂರ್ತಿ. ಬಸವಣ್ಣನವರ ಧರ್ಮಪತ್ನಿ ಗಂಗಾಂಬಿಕೆ ಅವರು ಪೂಜಾ ಮಾಡ್ತಾ ಇದ್ರು. ಮತ್ತೆ ಆ ಕಡೆ ಆ ಕಡೆ ಒಂದು
ಸರ್ ಇದು ಮೂರನೇ ಗವಿ, ಇಲ್ಲಿದೇನು ಹೌದು. ವಿಶೇಷತೆ ಇದೆ? ಅಲ್ಲಿ ನೀಲಾಂಬಿಕೆ ಅದಕ್ಕೆ ಕುಂತು ಪೂಜೆ ಮಾಡ್ಕೊಂಡು ಗಂಗಾಂಬಿಕೆ ಎಲ್ಲ ಕಡೆ ನೀಲಾಂಬಿಕೆ ಅಲ್ಲಿ ಅಂದ್ರೆ ಬಸವಣ್ಣನವರ ಇನ್ನೋರ್ವ ಧರ್ಮಪತ್ನಿ ಧರ್ಮಪತ್ನಿ. ಇಷ್ಟಲಿಂಗ ಪೂಜೆ ಮಾಡ್ಕೊಂಡ ಹೌದು. ಗವಿ. ಹೌದು. ಇಷ್ಟ ನೋಡ್ರಿ. ಗಂಜಿ ಕೆರೆ ಅದು ಇದು ಬಂದು- 12ನೇ ಶತಮಾನದಾಗ ಅನ್ನ ಬಸಿರ್ತಕ್ಕಂಥ ನಿಂದಿರ್ತಿತ್ತು ಇದಕ್ಕೆ. ಅಂದ್ರೆ ಈ ಅರಮನೆ ಒಳಗ ಅನ್ನ ಬಸ್ತದ ಅಲ್ಲಿ ಹಾ 1,96,000 ಜಂಗಮರಿಗೆ ಊಟ ಹಾಕ್ತಕ್ಕಂಥದ್ದು ಏನು ಇದೈತಲ್ಲ ಅದ್ರಕ್ಕೆ ಅನ್ನ ಬಸಿರ್ತಾವ. ಈಗ ಅನ್ನ ಯಾರು ಬಸಿಲ್ ಹೊಂಟ್ರಲ್ಲ ಅನ್ನ ಜಾನ ಹೊಂಟ್ರ ಈಗ ಅನ್ನ ಬಸಿರ್ತಕ್ಕಂಥ ನಿಂದೈತಿ. ಅದಕ್ಕೆ ಈಗ ಅದ್ರ ಹೆಸರು ಏನದೆ ಅಂದ್ರೆ ಗಂಜಿ ಕೆರೆ ಅಂತ ಹೇಳ್ತೇವೆ. ಗಂಜಿ ಕೆರೆ. ಹೌದು. ಅವು ಮೊದ್ಲೆಲ್ಲ ಅರಮನೆ ಇತ್ತು. ಅರಮನೆ ಮೇಲಿತ್ತದ ಎಲ್ಲ ಬಿದ್ ಬಿಟ್ಟೈತಿ. ಅರಿವಿನ ಬಸವಣ್ಣನವರ ಮನೆ ಅವ್ರ ಅರಮನೆ. ಪೂಜೆ ಮಾಡ್ಕೊಂಬೋದು ಅಷ್ಟೇ ಉಳ್ದೈತ್ರಿ. ಹಾ. ಧನ್ಯವಾದಗಳು ಸರ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.